ಅಲ್ಲಿ ಸ್ವಾರ್ಥ, ಅಹಂಕಾರ, ಹಿತಾಸಕ್ತಿ, ಪರಮಾಣು, ಹಾರ್ಮುಜ್ ಜಲಸಂಧಿ, ದೇಶದ ಗಡಿಗಳು, ನಾಯಕತ್ವ ಇತ್ಯಾದಿ ಕಾರಣಕ್ಕೆ ಯುದ್ಧ ಆಗ್ತಾ ಇದ್ದರೆ ನೇಪಾಳದಲ್ಲಿ ಅಕ್ಷರಶಃ ಪ್ರಕೃತಿ ಮುನಿಸಿಕೊಂಡು ಅನೇಕ ಜನ ಮೃತಪಟ್ಟಿರೋ ಘಟನೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ನಿನ್ನೆಯಿಂದ ಬರ್ತಾ ಇರುವಂಥ ನೇಪಾಳದ ದೃಶ್ಯಗಳನ್ನು ನೋಡಿಬಿಟ್ರೆ ಎದೆ ಜಲ್ಲಂದು ಬಿಡುತ್ತೆ. ನೋಡಿ ಯಾವ ಪರಿಪ್ರಮಾಣದಲ್ಲಿ ನೀರು ಬರುತ್ತೆ ನೋಡಿ, ನೀವು ಯಾವ ಪರಿಪ್ರಮಾಣದಲ್ಲಿ ನೀರು ಬರುತ್ತೆ ಅಂತ. ನಾವು ಕರ್ನಾಟಕದವರು, ನಾವು ಭಾರತಕ್ಕೆ ಎಕ್ಸಾಂಪಲ್ ತೆಗೆದು ನಾವು ಬಹಳಷ್ಟು ಸೇಫ್ ಆಗಿದ್ದೀವಿ ಅಂತ. ಬಟ್ ಈ ಪರಿಪ್ರಮಾಣದಲ್ಲಿ ಪ್ರವಾಹಗಳು ಸಂಭವಿಸಿಬಿಟ್ರೆ ಏನಾಗುತ್ತೆ ಕತೆ? ಹಾಗಾದರೆ ಪ್ರವಾಹದಲ್ಲಿ ಭಾರತೀಯರು ಕೂಡ ಸಿಕ್ಕಾಕೊಂಡಿದ್ದಾರೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ಅನೇಕ ಜನ ಮೃತಪಟ್ಟುಬಿಟ್ಟಿದ್ದಾರೆ. ಯಾರದ್ದೋ ಮನೆ ಇದೆ, ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಹಿಂದೆ ಅಲ್ಲಿ ಮನೆ ಇತ್ತು, ಫ್ರಾಕ್ಷನ್ ಆಫ್ ಪ್ರವಾಹ ನಿಂತು ಮನೆ ಇಲ್ಲ, ಅಲ್ಲಿ ಯಾರೋ ಕುಟುಂಬದ ಜೊತೆ ಇದ್ದರು, ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಆ ಕುಟುಂಬವೇ ಇಲ್ಲ. ಎಲ್ಲೋ ಹಳ್ಳಿಗಳಲ್ಲಿ ಕಟ್ಟಡಗಳಿತ್ತು, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಕಟ್ಟಡಗಳೇ ಇಲ್ಲ. ಯಾರೋ ಒಂದು ಇಬ್ಬರು ಕರುಣಾಜನಕ ಕಥೆ ಇದೆ, ನಾನು ಬರ್ತೀನಿ ಆಮೇಲೆ. ಅವರ ಕುಟುಂಬಸ್ಥರು ಆ ಪ್ರವಾಹದಲ್ಲಿ ಏನಾದರೂ ಹೋಗ್ಬಿಟ್ರೆ ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಟರಂತವ್ರು, ಎಲ್ಲಿದ್ದೀರಿ ಏನಾಯ್ತು ಎತ್ತು ಹೇಳಬೇಕು ಅಂತ ಆ ಮೊಬೈಲ್ ಕೊಟ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿಬಿಡ್ತಂತೆ. ಹೀಗೆ ಸ್ವಿಚ್ ಆಫ್ ಆಗಿದ್ದರ ಪರಿಣಾಮವಾಗಿ ಒಂದು ಕುಟುಂಬದ 6 ಜನ ನೇಪಾಳದ ಒಂದು ಜಿಲ್ಲೆಯಲ್ಲಿ ಇಡೀ ಕುಟುಂಬವೇ ಸರ್ವನಾಶ ಆಗಿರೋ ಘಟನೆ. ಇಂಥ ಕರುಣಾಜನಕ ಕಥೆಗಳು ಇವತ್ತು ನೇಪಾಳದಿಂದ ಬರ್ತಾ ಇದೆ. ಹಾಗಾದರೆ ನೇಪಾಳದಲ್ಲಿ ಆಗಿದ್ದರ ಪರಿಣಾಮ ಏನು, ಯಾವ ಕಾರಣಕ್ಕಾಯಿತು ನೋಡಿ. ಒಂದು ನಾವು ಮ್ಯಾಚ್ ಬಾಕ್ಸ್ ಅಂತೀವಲ್ಲ, ಕಡ್ಡಿಪಟ್ಟಿಗೆ ಅಂತ ಕರಿತೀವಲ್ವಾ, ಆ ರೀತಿಯಾಗಿ ಕಾರುಗಳೆಲ್ಲ ನೀರಿನಲ್ಲಿ ತೇಲ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ಇದು. ಈ ಭೀಕರತೆಗೆ ಕಾರಣ ಏನು? ಮೊದಲು ವರದಿ ಬಂತು ಇದು ಭೂಕಂಪದ ಕಾರಣಕ್ಕಾಗಿದೆ ಅಂತ. ಬಟ್ ಇವತ್ತು ವರದಿಗಳು ಬರ್ತಾ ಇದೆ ಹಿಮನದಿ ಕರಗಿದ್ದರ ಪರಿಣಾಮವಾಗಿ, ಹಿಮಾಲಯದಲ್ಲಿ ಆಗಿರುವಂತಹ, ಟಿಬೆಟ್ನ ಪ್ರದೇಶದಲ್ಲಿ ಆಗಿರುವಂತಹ ಒಂದು ಬೆಳವಣಿಗೆಯ ಕಾರಣಕ್ಕಾಗಿ ಇವತ್ತು ನೇಪಾಳ ಈ ಪರಿಪ್ರಮಾಣದಲ್ಲಿ ಪ್ರವಾಹವನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ. ಹಾಗಾದರೆ ಏನಾಯಿತು ನೇಪಾಳದಲ್ಲಿ? ಇವತ್ತಾಗಿರುವಂಥ ಅಪ್ಡೇಟ್ ಏನು? ಎರಡನೇ ಸ್ಟೋರಿಯಲ್ಲಿ ಕರುಣಾಜನಕ ಕಥೆಯನ್ನು ನೋಡ್ತಾ ಹೋಗೋಣ. ನೇಪಾಳದಲ್ಲಿ ಪ್ರಕೃತಿ ಪ್ರಳಯ, 300ಕ್ಕೂ ಹೆಚ್ಚು ಜನ ಮೃತಪಟ್ಟಿರೋ ಘಟನೆ. ನೀವು ನೇಪಾಳ ಎನ್ನುವಂಥ ಒಂದು ದೇಶ, ಈ ನೇಪಾಳ ಎನ್ನುವಂಥ ದೇಶದ ಭೌಗೋಳಿಕ ವ್ಯಾಪ್ತಿಯನ್ನು ನೀವು 3 ವಿಭಾಗ ಮಾಡಬಹುದು: ಉತ್ತರ, ಮಧ್ಯ ಮತ್ತು ದಕ್ಷಿಣ. ನಾವು ಹೆಂಗೆ ಉತ್ತರ ಭಾರತ, ಮಧ್ಯ ಭಾರತ, ಅದಾದ ನಂತರ ದಕ್ಷಿಣ ಭಾರತ ಅಂತ ವಿಂಗಡಣೆ ಮಾಡ್ತೀವಲ್ವಾ, ಅದೇ ಮಾದರಿಯಲ್ಲಿ ನೀವು ನೇಪಾಳವನ್ನು ಕೂಡ ಮಾಡ್ಬೋದು. ಉತ್ತರ ನೇಪಾಳದಲ್ಲಿ ಬೃಹತ್ತಾಕಾರದಾದಂತಹ ಪರ್ವತಗಳಿದೆ. ಮೌಂಟ್ ಎವರೆಸ್ಟ್ ಜಗತ್ತಿನ ಅತ್ಯಂತ ಎತ್ತರದ ಶಿಖರಗಳ ಪೈಕಿ 8 ಶಿಖರಗಳು ನೇಪಾಳದಲ್ಲಿದೆ. ಅಂತಹ ದಟ್ಟವಾದಂತಹ ಭೂಮಿಯನ್ನು ಯಾರು ಹೊಂದಿದ್ದಾರೆ? ನೇಪಾಳದವರು ಹೊಂದಿದ್ದಾರೆ. ಮಧ್ಯದಲ್ಲಿ ಒಂದು ಸಣ್ಣ ಪ್ರಮಾಣದ ಬೆಟ್ಟಗಳಿದೆ. ಆದರೆ ಇನ್ನು ದಕ್ಷಿಣ ಭಾಗಕ್ಕೆ ಬಂದರೆ ಅಲ್ಲಿರುವಂತಹ ಭೌಗೋಳಿಕ ವ್ಯತ್ಯಾಸವೇ ಬೇರೆ ಆಗಿಬಿಟ್ಟಿದೆ. ಎಲ್ಲ ಕಾರಣಕ್ಕಾಗಿ ಇಂಥದ್ದೊಂದು ಸಮಸ್ಯೆಗಳಾಗ್ತಿದೆ ಅಂತ. ನೇಪಾಳದ ರಸುವಾ, ನುವಾಕೋಟ್, ದಾಂಡಿಂಗ್, ಸಿಂಧು ಪಾಲ್ಡೋಕ್ ಸೇರಿದಂತೆ ಅನೇಕ ಜಿಲ್ಲೆಗಳು ಹಾನಿಗೊಳಗಾಗಿವೆ. 11ಕ್ಕೂ ಹೆಚ್ಚು ಜಲವಿದ್ಯುತ್ ಯೋಜನೆಗಳು, ಮೂಲಸೌಕರ್ಯಗಳ ನೀರಿನ ರಭಸ ಕೊಚ್ಚಿ ಹೋಗಿವೆ. ಟಿಬೆಟ್ನಿಂದ ಬೋಟೆಕೋಶಿ ನದಿ ಹರಿದು ಬಂತು. ನೇಪಾಳದ ಸಿಂಧು, ಪಾಲ್ಚೋಕ್ ಮತ್ತು ರುಸಾವ ಜಿಲ್ಲೆಗಳ ಮುಖಾಂತರ ನೇಪಾಳವನ್ನು ತಲುಪಿತು. ಕೆಲವು ನಿಮಿಷಗಳಲ್ಲಿ, ನಾನು ನಿನ್ನೆ ಕೂಡ ಹೇಳಿದೆ, 30 ನಿಮಿಷಗಳಲ್ಲಿ ಸರಿಸುಮಾರು 30 ಅಡಿಗೂ ಹೆಚ್ಚು ನೀರು ಇದರಲ್ಲಿ ವ್ಯಾಪಕವಾಗಿ ಹೆಚ್ಚಳ ಆಗ್ತಾ ಹೋಯಿತು. 30ಕ್ಕೂ ಅಡಿಗೂ ನೀರು ಹೆಚ್ಚಳ ಆಗಿದ್ದರ ಪರಿಣಾಮವಾಗಿ ಇಂಥದ್ದೊಂದು ಪ್ರವಾಹ ಸಂಭವಿಸಿದೆ ಅಂತ. ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ರುಸಾವ ಜಿಲ್ಲೆಯಲ್ಲಿ ಒಂದು ಟಿಮ್ಮುರೆ ಮತ್ತು ನುವಾಕೋಟ್ನ ಕಿಂಟಾಂಗ್ ಎನ್ನುವಂಥ ಒಂದು 2 ಗ್ರಾಮ ಇದೆ. 2 ಗ್ರಾಮ. ಈ ಗ್ರಾಮದಲ್ಲಿ ಟಿಮುರೆ ಎನ್ನುವಂಥ ಒಂದು ಸುಂದರ ಗ್ರಾಮ ಇದು. ಚೀನಾದ ಗಡಿಗೆ ಹಂಚಿಕೊಂಡಿರುವಂಥ ಒಂದು ಗ್ರಾಮ ಇದು. ಅಲ್ಲಿ ಅಂಗಡಿಗಳಿದ್ವು, ಕಸ್ಟಮ್ಸ್ ಕಚೇರಿಗಳಿದ್ವು. ಯಾಕಂದರೆ ಮಾನಸ ಸರೋವರ ಯಾತ್ರೆಗೆ ಹೋಗೋರು ಎಲ್ಲರೂ ಕೂಡ ಇಲ್ಲಿಂದ ನಿರ್ಗಮನ ಅಂತಾರೆ. ಕಸ್ಟಮ್ಸ್ ಕಚೇರಿಗಳಿತ್ತು, ಹೋಟೆಲ್ಗಳಿತ್ತು, ಅಂಗಡಿಗಳಿತ್ತು, ಜೀವನವನ್ನು ಕಟ್ಟಿಕೊಂಡಿದ್ರು. ಏಕಾಏಕಿಯಾಗಿ ಏನಾಗ್ಬಿಡ್ತು, ಬೋಟೆಕೋಶಿ ನದಿಯಿಂದ ನೀರು ರಭಸವಾಗಿ ಹರಿದಕ್ಕೆ ಬರೋದು ಶುರುವಾಯಿತು. ಪ್ರವಾಹ ಸಂಭವಿಸಿತು ಬುಧವಾರ. ಪ್ರವಾಹ ಸಂಭವಿಸಿದ್ದರ ಪರಿಣಾಮವಾಗಿ 30 ಅಡಿ ಎತ್ತರದ ಕಲ್ಲು, ಮಣ್ಣಿನ ಮಿಶ್ರಣ ಎಲ್ಲವೂ ಕೂಡ ಗ್ರಾಮದ ಮೇಲೆ ಬಂತು. ಗ್ರಾಮದ ಮೇಲೆ ಬಂದ ತಕ್ಷಣ 15 ಅಂದರೆ ಪ್ರವಾಹ ಎಲ್ಲವೂ ಕೂಡ ಇಳಿದ ನಂತರ ಈಗ 15 ಅಡಿ ಏನು ಕಾಣಿಸ್ತಾ ಇದೆ? ಕೇವಲ ಮಣ್ಣು, ಕಲ್ಲು ಮಾತ್ರ ಕಾಣಿಸ್ತಾ ಇದೆ. ಕಲ್ಲು ಮತ್ತು ಮಣ್ಣು ಮಾತ್ರ ಕಾಣಿಸ್ತಾ ಇದೆ. ಅಲ್ಲಿದ್ದಂಥ ಹೋಟೆಲ್ಗಳಿಲ್ಲ, ಅಲ್ಲಿದ್ದಂಥ ಮನೆಗಳಿಲ್ಲ, ಅಲ್ಲಿದ್ದಂಥ ಕಸ್ಟಮ್ಸ್ ಕಚೇರಿಗಳಿಲ್ಲ. ಯಾವ ಜನರು ಕೂಡ ಬದುಕೋದಕ್ಕೆ ಯೋಗ್ಯವಾಗಿಲ್ಲದಂತಹ ಭೂಮಿ ಇವತ್ತು ಈ ನಾನು ಯಾವುದು ಹೇಳಿದೆ ಟಿಮ್ಮುರೆ ಎನ್ನುವಂತಹ ಗ್ರಾಮದಲ್ಲಿ ಇವತ್ತು ವಾತಾವರಣ ನಿರ್ಮಾಣ ಆಗಿದೆ. ಕಾರಣ ಏನಿದಕ್ಕೆ? ನಾನು ಅವಾಗಲೇ ಹೇಳ್ತಾ ಬಂದೆ ನಿಮಗೆ. ತೆರಾಯಿ ಬಯಲು ಪ್ರದೇಶ ಅಂತ ನಾವು ಕರಿತೀವಿ ನೇಪಾಳದಲ್ಲಿ. ಎಲ್ಲಿ ಬರುತ್ತದು? ದಕ್ಷಿಣ ಭಾಗ ಭಾರತದ ಬಿಹಾರ್ ಗಡಿಗೆ ಹೊಂದಿಕೊಂಡಿರುವಂಥ ಒಂದು ಪ್ರದೇಶ ಇದು. ಈ ಪ್ರದೇಶದಲ್ಲಿ 17%ಕ್ಕಿಂತ ಹೆಚ್ಚು ಕೃಷಿ, ಅಂದರೆ ಒಟ್ಟಾರೆ ನೇಪಾಳದ ಭೌಗೋಳಿಕ ಪ್ರದೇಶದಲ್ಲಿ 17% ಈ ಪ್ರದೇಶದಲ್ಲಿದೆ. ಇಲ್ಲಿ ಅತಿ ಹೆಚ್ಚು ಕೃಷಿಯನ್ನು ಮಾಡ್ತಾರೆ.
ಅನ್ನದ ತೊಟ್ಟಿಲು ಅಂತ ಕರೀತಾರೆ, ಅನ್ನದ ಬಟ್ಟಿಲು ಅಂತ ಕರೀತಾರೆ. ಯಾಕೆಂದರೆ ಕೃಷಿ ಜಾಸ್ತಿ ಇದೆ ಅನ್ನುವ ಕಾರಣಕ್ಕಾಗಿ. ಈ ಪ್ರದೇಶಕ್ಕೂ ಮತ್ತೊಂದು ಪ್ರದೇಶ ಏನು, ಗುಡ್ಡುಗಾಡು ಪ್ರದೇಶ, ಅದು ಮಧ್ಯಭಾಗದಲ್ಲಿ ಬರುತ್ತೆ. ನಿಮಗೆ ನೇಪಾಳದ ಮಧ್ಯಭಾಗ, ಅದರ ಮ್ಯಾಪನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಈ ಮಧ್ಯಭಾಗದಲ್ಲಿ ಒಂದು ಸಣ್ಣ ಪುಟ್ಟದಾದಂಥ ಬೆಟ್ಟಗಳು, ಪರ್ವತಗಳು ಎಲ್ಲವೂ ಕೂಡ ಇದೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ನೀವು ನೋಡಿ, ನೇಪಾಳದ ರಾಜಧಾನಿ ನೀವು ನೇಪಾಳದ ಮಧ್ಯಭಾಗದಲ್ಲಿ ಬರುತ್ತೆ, ಕಠ್ಮಂಡು ಮಧ್ಯಭಾಗದಲ್ಲಿ ಬರುತ್ತೆ. ಆದರೆ ನೀವು ನೇಪಾಳದ ಉತ್ತರ ಭಾಗಕ್ಕೆ ಹೋದರೆ, ನೀವು ಮೇಲಕ್ಕೆ ಹೋದರೆ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಇದೆ. ಹಿಮಾಲಯದ ದೊಡ್ಡದಾದಂಥ ಬೆಟ್ಟಗಳು, ಪರ್ವತಗಳು. ನಾನು ಅವಾಗಲೇ ಹೇಳಿದ್ನಲ್ಲ, 8,848 ಮೀಟರ್ ಇರುವ ಜಗತ್ತಿನ ಅತಿ ದೊಡ್ಡ ಶಿಖರ ಅಂತ ಕರೆಯುವಂಥ ಮೌಂಟ್ ಎವರೆಸ್ಟ್ ಕೂಡ ಅದೇ ಪ್ರದೇಶದಲ್ಲಿದೆ. ಆ ಪ್ರದೇಶದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀರು ಮೇಲಿಂದ ರಭಸವಾಗಿ ಕೆಳಗಡೆ ಹರಿದು ಬರೋದಕ್ಕೆ ಶುರುವಾಗುತ್ತೆ. ರಭಸವಾಗಿ ಮೇಲಿಂದ ಹರಿದು ಬಂದಂತಹ ನೀರು ಕಣಿವೆ ಪ್ರದೇಶಗಳಲ್ಲಿ ಹೋಗೋದಕ್ಕೆ ಶುರುವಾಗುತ್ತೆ. ಹೀಗೆ ಕಣಿವೆ ಪ್ರದೇಶದಲ್ಲಿ ಸರೋವರವಾಗಿ ಕನ್ವರ್ಟ್ ಆಗುತ್ತೆ. ಸರೋವರಕ್ಕೆ ನಿಮಗೆ ಕಾಂಕ್ರೀಟ್ನ ಗೋಡೆಗಳೇನಿರೋದಿಲ್ಲ. ಈ ಕಾಂಕ್ರೀಟ್ನ ಗೋಡೆಗಳು ಇಲ್ಲದೇ ಇದ್ದದ ಕಾರಣಕ್ಕಾಗಿ ಮಣ್ಣಿನ ಗೋಡೆ ಸಂಪೂರ್ಣವಾಗಿ ಸೀಳಿ ಹೋಗಿ ನದಿ ಹರಿಯೋದಕ್ಕೆ ಶುರುವಾಗ್ಬಿಡುತ್ತೆ. ಹೀಗೆ ಹರಿದಿದ್ದರ ಪರಿಣಾಮವಾಗಿ ಇವತ್ತು ನೇಪಾಳದ ಕತೆ ಹಿಂಗಾಗಿದೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ನಾನು ಬರ್ತೀನಿ ಯಾಕೆ ಹಿಂಗಾಯಿತು ಅನ್ನೋದು. ಬಟ್ ನೇಪಾಳದ ಭೌಗೋಳಿಕ ವ್ಯತ್ಯಾಸವೂ ಕೂಡ, ಭೌಗೋಳಿಕವಾಗಿ ಹೀಗಿರೋದು ಕೂಡ ಇವತ್ತಿನ ಈ ಪ್ರವಾಹದ ಪರಿಸ್ಥಿತಿಗೆ ಕಾರಣ ಅಂತ ಎಲ್ಲವೂ ಕೂಡ ಹೇಳಲಾಗ್ತಾ ಇದೆ. ಇದು ಒಂದು ಭಾಗ. ಮತ್ತೊಂದು ಭಾಗ ಏನು ಅಂತ ಹೇಳಿದ್ರೆ, 200ಕ್ಕೂ ಅಧಿಕ ಮಂದಿ ಭಾರತೀಯರು ನಾಪತ್ತೆ ಆಗಿದ್ದಾರೆ. ಈ ಕರ್ನಾಟಕದವರು ಸೇರಿದಂತೆ, ತಮಿಳುನಾಡಿನವರು ಸೇರಿದಂತೆ ಭಾರತದ ಅನೇಕ ಪ್ರದೇಶಗಳಿಂದೆಲ್ಲ ಈ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋಗಿದ್ರು. 200ಕ್ಕೂ ಅಧಿಕ ಜನ ಭಾರತೀಯರೆಲ್ಲ ಯಾತ್ರೆಗೆ ತೆರಳಿದ್ರು. ಈ ಯಾತ್ರೆಗೆ ತೆರಳಿದವರ ಪೈಕಿ ಅನೇಕ ಜನ, 77 ಜನ ಸದ್ಗುರು ಅವರ ಇಶಾ ಫೌಂಡೇಶನ್ ವಲಸೆ ಕಚೇರಿಯಲ್ಲೆಲ್ಲ ಇದ್ರಂತೆ. ವಲಸೆ ಕಚೇರಿಯಲ್ಲಿ ಇದ್ದಾಗೂ ಕೂಡ ಸಿಕ್ಕಾಕೊಂಡು ಇದೀಗ ನಾಪತ್ತೆ ಆಗಿದ್ದಾರೆ ಅಂತ. ತಮಿಳುನಾಡಿನ 37 ಜನ ಪ್ರವಾಸಿಗರ ಸುಳಿವಿಲ್ಲ ಅನ್ನುವಂಥ ವರದಿಗಳು ಬರ್ತಾ ಇದೆ. ಅಲ್ಲಿಯ ಮುಖ್ಯಮಂತ್ರಿಗಳು ವಿಜಯ್ ಅವರು ಅದಕ್ಕಾಗಿಯೇ ಒಂದು ತಂಡವನ್ನು ಕ್ರಿಯೇಟ್ ಮಾಡಿದಾರಂತೆ. ಆ ತಂಡದವರು ಅದರ ಮೇಲುಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ ಅನ್ನುವಂಥ ವರದಿಗಳು ಬರ್ತಾ ಇದೆ. 28 ದೇಶಗಳ ಸುಮಾರು 500 ವಿದೇಶಿ ಪ್ರಜೆಗಳಿಗಾಗಿ ತೀವ್ರ ಶೋಧ ಆಗ್ತಾ ಇದೆ ಅಂತ ನೇಪಾಳದ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಒಂದು ಅಧಿಕೃತ ಮಾಹಿತಿ ಕೊಟ್ಟರು. 288 ಭಾರತೀಯ ನಾಗರಿಕರು ನಾಪತ್ತೆ ಆಗಿದ್ದಾರೆ ಭೀಕರ ಜಲಪ್ರಳಯದಲ್ಲಿ ಅಂತ ಹೇಳಿದರು. ನಾಪತ್ತೆ ಆಗಿರುವವರ ಪೈಕಿ ಚೀನಾದ ಟಿಬೆಟ್ ಗಡಿಗೆ ಹೊಂದಿಕೊಂಡಿರುವಂಥ ಪವಿತ್ರ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ್ದಂಥ ತೀರ್ಥ ಯಾತ್ರಿಕರವರೆಲ್ಲ ಹಿಮಾಲಯದ ಚಾರಣಿಗರಾಗಿದ್ದರು ಅನ್ನುವಂಥ ವರದಿಗಳು ಬರ್ತಾ ಇದೆ. 103 ಜನ ತಮಿಳುನಾಡಿನವರು ಇದ್ದಾರೆ, ಕೇರಳದವರು 36 ಜನ ಇದ್ದಾರೆ, ಕರ್ನಾಟಕ ಸೇರಿದಂತೆ ಇತರ ಭಾಗಗಳ 288 ಜನ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಕರ್ನಾಟಕದವರು ಕೂಡ ಒಂದು ಪ್ರತ್ಯೇಕ ಹೆಲ್ಪ್ ಲೈನ್ ಅನ್ನು ತೆರೆದಿದ್ದನ್ನು ನೋಡಿದ್ದೀವಿ. ನೇಪಾಳದ ಸೇನೆ ಈ ತನಕ ಕೈಗೊಂಡಂಥ ಕಾರ್ಯಾಚರಣೆಯಲ್ಲಿ 30 ಜನ ಭಾರತೀಯರೆಲ್ಲ ಸುರಕ್ಷಿತವಾಗಿ ಬಂದಿದ್ದಾರೆ ಅಂತ. ಹಾಗಾದರೆ ಈ ಯಾತ್ರೆಗೆ ಹೋದರೆ ಯಾಕೆ ಜನ ಸಿಕ್ಕಾಕೋತಾರೆ? ಇಲ್ಲೊಂದು ಪ್ರಶ್ನೆ ಬರುತ್ತೆ. ಈ ಕೈಲಾಸ ಮಾನಸ ಸರೋವರ ಎಲ್ಲಿದೆ ಅಂತ ಹೇಳಿದ್ರೆ, ಚೀನಾದ ಗಡಿ, ಚೀನಾದ ನಾವು ಟಿಬೆಟ್ ಅಂತ ನಾವೇನು ಕರಿತೀವಿ, ಚೀನಾದ ಟಿಬೆಟ್ನಲ್ಲಿದೆ. ಈ ಚೀನಾದ ಟಿಬೆಟನ್ನು ತಲುಪೋದಕ್ಕೆ ಭಾರತೀಯರು ಒಂದು ಸುಲಭವಾದಂಥ ಮಾರ್ಗವನ್ನು ಬಳಸ್ತಾರೆ. ಏನು ಮಾರ್ಗ ಬಳಸ್ತಾರೆ ಅವರು? ಭಾರತದ ಯಾವುದೇ ನಗರದಿಂದ ವಿಮಾನದ ಮುಖಾಂತರ ನೇಪಾಳದ ರಾಜಧಾನಿ ಕಠ್ಮಂಡಿಗೆ ಹೋಗ್ತಾರೆ. ವಿಮಾನದ ಮುಖಾಂತರ ಪ್ರಯಾಣ ಬೆಳೆಸಿ ನೇಪಾಳವನ್ನು ತಲುಪ್ತಾರೆ, ಕಠ್ಮಂಡು ತಲುಪ್ತಾರೆ. ಕಠ್ಮಂಡನ್ನು ತಲುಪಿದ ನಂತರ ಅಲ್ಲಿಗೆ ಹೆಂಗೆ ಹೋಗ್ತಾರೆ? ರಸ್ತೆಯ ಮುಖಾಂತರ ಚೀನಾ ಗಡಿಗೆ ಹೋಗೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅಂದರೆ ಟಿಬೆಟಿಗೆ ಹೋಗ್ಬೇಕು ಅವರು, ಅಲ್ಲಿ ಹತ್ತಿರ ಆಗುತ್ತೆ ಅನ್ನುವ ಕಾರಣಕ್ಕೆ ರಸ್ತೆ ಮುಖಾಂತರ ಹೋಗ್ತಾರೆ. ಅಲ್ಲೊಂದು ಫಾಸಂಗ್ ಲಹುಂಗ್ ಎನ್ನುವಂಥ ಹೆದ್ದಾರಿ ಇದೆ. ಫಾಸಂಗ್ ಲಹುಂಗ್ ಎನ್ನುವಂಥ ಒಂದು ಹೆದ್ದಾರಿ ಅದು. ಈ ಹೆದ್ದಾರಿ ಏನಿದೆ, ಇವತ್ತು ನಾವು ರಸುವಾ ಗಡಿ ಮತ್ತು ಬೋಟಿಕೋಶಿ ನದಿಯ ಮುಖಾಂತರ ನಾವೇನು ಇವತ್ತು ಪ್ರವಾಹ ಆಗಿದೆ ಅಂತ ಹೇಳ್ತಿದ್ದೀವಲ್ವ, ಆ ಎಲ್ಲ ಪ್ರದೇಶ, ಆ ಹೆದ್ದಾರಿ ಕೂಡ ಇದೇ ವ್ಯಾಪ್ತಿಯಲ್ಲಿದೆ. ಈ ಜನ ಎಲ್ಲರೂ ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ರು. ಈ ಕಾರಣಕ್ಕಾಗಿ ಅವರೆಲ್ಲ ಸಿಕ್ಕಾಕೊಂಡಿದ್ದಾರೆ ಅಂತ ಒಂದು. ಎರಡನೇದ್ದು, ಈ ಟಿಬೆಟನ್ನು ತಲುಪಿದ ನಂತರ ನಾವು ಒಳಗಡೆ ಹೋಗಬೇಕಲ್ಲ, ಗೇಟ್ವೇ, ಒಂದು ಗೇಟ್ವೇ ಇದೆ ಅಲ್ಲಿ. ಯಾವ ಗೇಟ್ವೇ ಅದು? ಅಂತಾರಾಷ್ಟ್ರೀಯ ಗೇಟ್ವೇ ಗಿರಾಂಗ್ ಅಂತ ಕರಿತೀವಿ. ಅಂದರೆ ನೀವು ನೇಪಾಳದಿಂದ ಭೂಪ್ರದೇಶದ ಮುಖಾಂತರ ಭೂ ಸಾರಿಗೆಯನ್ನು ಬಳಕೆ ಮಾಡಿಕೊಂಡು ಟಿಬೆಟನ್ನು ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಗಿರಾಂಗ್ ಅನ್ನುವಂಥ ಬಂದರು ಇದೆ. ಈ ಗಿರಾಂಗ್ ಬಂದರಿಗೆ ಹೋಗೋದಕ್ಕಿಂತ ಮೊದಲು ತಪಾಸಣೆ ಆಗುತ್ತೆ. ವಿದೇಶಿ ಪ್ರಜೆಗಳು ಬಂದಿರ್ತಾರೆ, ಇತ್ಯಾದಿ ಇತ್ಯಾದಿ ಅನ್ನುವ ಕಾರಣಕ್ಕಾಗಿ ಈ ರಸುವಾ ಜಿಲ್ಲೆ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಗಡಿ ಪರಿಶೀಲನಾ ಕಚೇರಿ ಇದೆ. ಈ ಗಡಿ ಪರಿಶೀಲನಾ ಕಚೇರಿಯಲ್ಲಿ ಅವರ ವೀಸಾ ಆಗಿರ್ಬೋದು, ಬೇರೆ ಬೇರೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡಬೇಕಲ್ಲ, ಈ ಕಾರಣಕ್ಕಾಗಿ ಒಂದು ರೂಮ್ಗಳನ್ನು ಇವರನ್ನು ಸ್ಟೋರ್ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಈ ಸ್ಟೋರ್ ಆಗಿದ್ದವರ ಕೆಲವೊಂದು ಜನರ ಪೈಕಿ ಅವರು ಕೂಡ ಮೃತಪಟ್ಟಿದ್ದಾರೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ಇದು ಒಂದು ಭಾಗ. ಮತ್ತೊಂದು ಭಾಗ ಏನು ಅಂತ ಹೇಳಿದ್ರೆ, ನಾವು ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಸಮುದ್ರ ಮಟ್ಟದಿಂದ ಸರಿಸುಮಾರು 15,000 ಅಡಿಗಿಂತ ಹೆಚ್ಚಳ ಇದೆ. ನೀವು ಆ ಪ್ರಕೃತಿಗೆ ಅಡ್ಜಸ್ಟ್ ಆಗಬೇಕಲ್ಲ.
ಅಲ್ಲಿ ಉಸಿರಾಟ, ಆಮ್ಲಜನಕ, ಅಲ್ಲಿಯ ವಾತಾವರಣ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಅಂತ ನೀವು ಅಲ್ಲಿಗೆ ಹೋದಾಗ ಏನು ಮಾಡಿಬಿಡ್ತಾರೆ, ಅಲ್ಲಿರುವಂಥ ಅಧಿಕಾರಿಗಳು ಕೆಲವೊಂದಿಷ್ಟು ರೂಮ್ಗಳನ್ನು ಕೊಟ್ಟು 2-3 ದಿನಗಳ ಕಾಲ ನೀವು ಇಲ್ಲಿ ರೆಸ್ಟ್ ತೆಗೆದುಕೊಳ್ಬೇಕು, ಅಡ್ಜಸ್ಟ್ ಆಗಬೇಕು ಅನ್ನುವ ಕಾರಣಕ್ಕಾಗಿ, ಉಸಿರಾಟದ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ. ಹೀಗೆ ಅನೇಕ ಜನ ಅಲ್ಲಿ ಅಲಾಟ್ ಮಾಡಿರುವಂತಹ ಕೆಲವೊಂದಿಷ್ಟು ಪ್ರವಾಸಿ ಕೇಂದ್ರಗಳಲ್ಲಿ ಇದ್ದರೂ ಆ ಪ್ರವಾಸಿ ಕೇಂದ್ರಗಳಲ್ಲಿ ಇದ್ದವರು ಕೂಡ ಇದೀಗ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ದುರಂತ ಸಂಭವಿಸಿದಂತಹ ಸಮಯದಲ್ಲಿ ಅನೇಕ ಜನ ಯಾತ್ರಾರ್ಥಿಗಳು ಏನಿದ್ರು ಅವರೆಲ್ಲರೂ ಕೂಡ ಇಲ್ಲಿ ಚೆಕಪ್ಗೆ ಒಳಗಾಗ್ತಾ ಇದ್ರು. ಈ ಸಮಯದಲ್ಲಿ ಇವರು ಮೃತಪಟ್ಟಿದ್ದಾರೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ಅವರು ಯಾರೇ ಇರಲಿ, ಭಾರತೀಯರು ಸೇರಿದಂತೆ ವಿದೇಶಿಗರು ಅನೇಕ ಜನ ಮೃತಪಟ್ಟಿದ್ದಾರಲ್ಲ, ಇದೀಗ ಭಾರತ ಸರ್ಕಾರವೂ ಕೂಡ ಅವರಿಗೆ ಸಹಾಯ ಹಸ್ತವನ್ನು ಸಾಚುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅವರು ಮರಳಿ ವಾಪಸ್ ಬರಲಿ ಅನ್ನೋದು ಎಲ್ಲರ ಆಶಾಭಾವನೆ ಆಗಿದೆ. ಘಟನೆ ಹೆಂಗಾಯಿತು ಅನ್ನೋದರ ವಿವರ ಇದು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಪ್ರವಾಹಕ್ಕೆ ಕಾರಣ ಏನು? ಸ್ಯಾಟಲೈಟ್ ಚಿತ್ರ ಒಂದು ರಹಸ್ಯವನ್ನು ಬಿಡುಗಡೆ ಮಾಡ್ತಾ ಇದೆ. ಟಿಬೆಟ್ ಗಡಿಯ ಈಶಾನ್ಯ ಭಾಗದಲ್ಲಿ ಸಂಭವಿಸಿದ ಹಿಮಬಂಡೆ ಕುಸಿತವೇ ಕಾರಣ ಅನ್ನುವಂಥದ್ದು ಪ್ರಶ್ನೆ. ನಿನ್ನೆ ಒಂದು ಸುದ್ದಿ ಬಂತು, ಭೂಕಂಪದ ಕಾರಣಕ್ಕಾಗಿ ಈ ಎಲ್ಲ ಬೆಳವಣಿಗೆ ಆಗಿದೆ ಅಂತ ಒಂದು ಸುದ್ದಿ ಬಂತು. ಇಲ್ಲ, ನೇಪಾಳದ ಈ ಕಣಿವೆ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ಬಿಟ್ಟಿದೆ, ಮಳೆ ಆಗಿದ್ದರ ಕಾರಣಕ್ಕಾಗಿ ಈ ಪ್ರವಾಹ ಆಗಿದೆ ಅಂತ. ಬಟ್ ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ನೇಪಾಳದಲ್ಲಿ ಈ ಪರಿಪ್ರಮಾಣದಲ್ಲಿ ಮಳೆಯಾಗಿಲ್ಲ. ನಾನು ನಿನ್ನೆ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ. 2024ರ ಆಸುಪಾಸಲ್ಲಿ ನೇಪಾಳದಲ್ಲಿ ಇಂಥದ್ದೊಂದು ಪ್ರವಾಹ ಆಗಿತ್ತು. ಅವತ್ತು ಮಳೆಯಾದಾಗ ಅಥವಾ ಅವತ್ತು ಪ್ರವಾಹ ಆದಾಗ ನೇಪಾಳದಲ್ಲಿ ಭೀಕರವಾಗಿ ಮಳೆಯಾಗಿತ್ತು. ಇದಕ್ಕೆ ತದ್ವಿರುದ್ಧವಾಗಿ ಇವತ್ತು ಟಿಬೆಟ್ನಲ್ಲಿ ಆದಂತಹ ಹಿಮಬಂಡ ಕುಸಿತವೇ ಇದಕ್ಕೆ ಕಾರಣ ಅಂತ ಪ್ಲಾನೆಟ್ ಲ್ಯಾಬ್ಸ್ ಎಲ್ಲದಿಗೊಂದು ಸುಳಿವು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನು ಹೇಳ್ತಾರೆ ಅವರು? ಜಲಪ್ರಳಯಕ್ಕೆ ಯಾವುದೇ ಭೂಕಂಪ ಕಾರಣ ಅಲ್ಲ, ಬದಲಿಗೆ ಹಿಮಾಲಯದ ಎತ್ತರದ ಪ್ರದೇಶದಲ್ಲಿ ಸಂಭವಿಸಿದ ಹಿಮನದಿ ಕುಸಿತವೇ ಕಾರಣ ಅಂತ ಸ್ಯಾಟಲೈಟ್ ಚಿತ್ರ ಮತ್ತು ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷೆ ಹೇಳ್ತಾ ಇದೆ. ಪ್ಲಾನೆಟ್ ಲ್ಯಾಬ್ಸ್ USGS ಲ್ಯಾಂಡ್ಸ್ಯಾಟ್ ಎನ್ನುವಂಥ ಒಂದು ಉಪಗ್ರಹ ಇದು. ಇವರು ಆಗಸ್ಟ್ 25 ಮತ್ತು 26 2 ದಿನದ ಅವಧಿಯ ಚಿತ್ರಗಳನ್ನು ತೆಗೆದು ವಿಶ್ಲೇಷಣೆ ಮಾಡುವ ಪ್ರಯತ್ನವನ್ನು ಮಾಡಿದರು. ಅವರು ಹೇಳ್ತಾರೆ, ನೇಪಾಳ ಮತ್ತು ಚೀನಾ ಗಡಿಯಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿರುವಂಥ ಟಿಬೆಟ್ನ ಹಿಮಾಲಯ ಶ್ರೇಣಿಯಲ್ಲಿ ಸಮುದ್ರ ಮಟ್ಟದಿಂದ 17,000 ಅಡಿ ಎತ್ತರದಲ್ಲಿದ್ದಂಥ ಬೃಹತ್ ಹಿಮ ನದಿ ಕೆಳಭಾಗ ಇದ್ದಕ್ಕಿದ್ದಂತೆ ಮುರಿದು ಬಿದ್ದುಬಿಡ್ತು. 17,000 ಅಡಿ ಎತ್ತರದಲ್ಲಿದ್ದಂಥ ಹಿಮನದಿ ಏಕಾಏಕಿಯಾಗಿ ಮುರಿದು ಬಿದ್ದುಬಿಡ್ತು. ಪರಿಣಾಮ ಏನಾಯಿತು? ಈ ಬಾರಿಕ ಹತ್ರದ ಹಿಮ ಕಲ್ಲು ರಾಶಿಗಳು 3,900 ಅಡಿ ಆಳದ ಕಣಿವೆಗೆ ಅತ್ಯಂತ ವೇಗವಾಗಿ ಬೀಳೋ ಪ್ರಯತ್ನ ಆಯಿತು. ಎಲ್ಲ ಸಂದರ್ಭದಲ್ಲಿ ಏನಾಗ್ಬಿಡ್ತು, 5.2 ತೀವ್ರತೆಯ ಕಂಪನ ಎಲ್ಲ ಸೃಷ್ಟಿಯಾಗಿ ಆರಂಭದಲ್ಲಿ 4.4 ತೀವ್ರತೆಯ ಭೂಕಂಪನ ಆಗಿದೆ ಎನ್ನುವಂಥ ವರದಿಗಳು ಬಂತು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಈಗ ಹೇಳ್ತಾ ಇದ್ದಾರೆ, ಬೆಟ್ಟದಿಂದ ಉರುಳಿ ಬಿದ್ದಂತಹ ಸಮಯದಲ್ಲಿ ಕಲ್ಲು ಬಂತು, ಮಣ್ಣು ಬಂತು, ಅದಾದ ನಂತರ ಮಣ್ಣಿನ ರಾಶಿ ಬಂತು. ಒಂದು ಲೆಂಡೆ ಎನ್ನುವಂಥ ಒಂದು ನದಿ ಇದೆ, ಅಲ್ಲಿ ಲೆಂಡೆ ಅಂತ ಕರೀತಾರೆ ಅದನ್ನು. ಅದು ಏನು ಮಾಡ್ಬಿಡ್ತು, ಮೇಲಿಂದ ಹರಿದು ಬಂದಿದ್ದಂಥ ಕಲ್ಲು ಮಣ್ಣು ಸಂಪೂರ್ಣವಾಗಿ ಈ ಲೆಂಡೆ ಎನ್ನುವಂಥ ನದಿಯ ಹರಿವನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡೋ ಪ್ರಯತ್ನವನ್ನು ಮಾಡಿತು. ಸಂಪೂರ್ಣವಾಗಿ ಸ್ಥಗಿತ ಆದ ನಂತರ ಅಲ್ಲೊಂದು ನೀರು ವಿಪರೀತವಾಗಿ ಸಂಗ್ರಹ ಆಗೋದಕ್ಕೆ ಶುರುವಾಯಿತು. ನೀರು ಸಂಗ್ರಹ ಆಯಿತು, ಒಂದು ಕೃತಕವಾದಂತಹ ಸರೋವರ ಸೃಷ್ಟಿಯಾಯಿತು. ಸರೋವರ ಸೃಷ್ಟಿ ಆಗಿ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಹೋಯಿತು. ನಾನು ಅವಾಗಲೇ ಹೇಳಿದೆ ನಿಮಗೆ, ಈ ಸರೋವರವನ್ನು ಅಥವಾ ಒಂದು ಬಾವಿಯನ್ನು ನೋಡಿ, ನೀವು ಬಾವಿಯನ್ನು ಕಟ್ಟುವಂತಹ ಸಮಯದಲ್ಲಿ ಕಾಂಕ್ರೀಟ್ ಬಳಸ್ತಾರೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ ಬೀಳಬಾರದು ಅಂತ. ಅದೇ ರೀತಿಯಾಗಿ ನೀವು ಈ ಕೃತಕವಾದಂಥ ಸರೋವರಕ್ಕೆ ಕಾಂಕ್ರೀಟ್ ವ್ಯವಸ್ಥೆಯ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಹೀಗಾಗಿ ಮಣ್ಣಿತ್ತು, ಸಂಪೂರ್ಣವಾಗಿ ಕುಸಿದು ಹೋಗಿದ್ದರ ಪರಿಣಾಮವಾಗಿ ಅಲ್ಲಿ ಸ್ಟೋರ್ ಆಗಿದ್ದಂತಹ ನೀರು ಲಕ್ಷಾಂತರ ಕೋಟಿ ಲೀಟರ್ಗಳಷ್ಟು ನೀರು ಹರಿಯೋದಕ್ಕೆ ಶುರುವಾಯಿತು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಹರಿಯೋದಕ್ಕೆ ಶುರುವಾಯಿತು. ಅಂತಿಮವಾಗಿ ಜಲಸುನಾಮಿ ಸೃಷ್ಟಿಯಾಗಿದ್ದರ ಕಾರಣಕ್ಕಾಗಿ ಧ್ರುವ ಸಿಮೆಂಟ್ ಕಾಂಕ್ರೀಟ್ನಂತೆ ಬೇರ್ಪಟ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲವೂ ಕೂಡ ಆಯಿತು. ನೋಡ್ತಾ ಇದ್ದೀರಿ ನೀವು ದೃಶ್ಯದಲ್ಲಿ, ಅದನ್ನು ಹೇಗೆ ಹರಿದು ಹೋಗ್ತಾ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಒಡಿತು ಸರೋವರ ಕೃತಕವಾಗಿ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಿಮ್ಮ ಮನೆಯ ಎದುರುಗಡೆ ಒಂದು ಮಂಜುಗಡ್ಡೆ ಬಿದ್ದಿದೆ ಅಂತ ಇಟ್ಕೊಳ್ಳಿ. ಹಾಗೆ ಮಂಜುಗಡ್ಡೆ ಬೀಳ್ತಾ ಬಂತು ಕರಗಿ ಪಕ್ಕ ಅಂದರೆ ನಿಮ್ಮ ಮನೆಯ ಆವರಣದಲ್ಲಿ ಒಂದು ಸರೋವರ ಸೃಷ್ಟಿ ಆಗೋದಕ್ಕೆ ಶುರುವಾಯಿತು. ಆ ನೀರಿನ ಮೂಲಕ್ಕೆ ನೀವು ಕಾಂಕ್ರೀಟ್ ಹಾಕಿ ಏನೋ ಅದನ್ನು ಅಡ್ಜಸ್ಟ್ ಮಾಡೋ ಪ್ರಯತ್ನ ಮಾಡಿದರೆ ನೀರು ನಿಲ್ಲುತ್ತದು. ಅಕಸ್ಮಾತ್ ಅದೇ ಮಣ್ಣಿನ ಪದರ ಏನಾದರೂ ಇದ್ದರೆ ಅಲ್ಲೊಂದೆರಡು ಕಲ್ಲು ಇಟ್ಟು ಏನೋ ಸಂರಕ್ಷಣೆ ಮಾಡ್ತೀನಿ ಅಂದರೆ ನೀರು ನಿಲ್ಲಲ್ಲ, ಎಲ್ಲೋ ಹರಿದು ಹೋಗೋಕ್ಕೆ ಶುರುವಾಗುತ್ತೆ. ಅದೇ ಮಾದರಿಯಲ್ಲಿ ಇದು ಬೆಸ್ಟ್ ಎಕ್ಸಾಂಪಲ್. ಅದೇ ರೀತಿ ಆಯ್ತು ಇದು. ಅದಕ್ಕೆ ಯಾವುದೇ ವ್ಯವಸ್ಥೆ ಇರಲಿಲ್ಲ, ನೀರು ನಿಲ್ಲೋದಕ್ಕೆ, ಸರೋವರ ಆಗೋದಕ್ಕೆ, ಅಲ್ಲಿ ಸ್ಟೋರ್ ಆಗೋದಕ್ಕೆ ಯಾವುದೂ ಕೂಡ ಇರಲಿಲ್ಲ.
ಎಲ್ಲವೂ ಕೂಡ ಹರಿದು ಹೋಗೋದಕ್ಕೆ ಶುರುವಾಯಿತು. ಪರಿಣಾಮ ಅಂತಿಮವಾಗಿ ಇದೀಗ ಎಲ್ಲವೂ ಕೂಡ ಆಗಿದೆ. ಅದರ ಭಾಗವಾಗಿ ಇದೀಗ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಅಲ್ಲಿ ಮಳೆ ಆಗಿರಲಿಲ್ಲ, ಭೂಕಂಪ ಆಗಿರಲಿಲ್ಲ, ಅದರ ಬದಲಾಗಿ ಹಿಮನದಿ ಈ ರೀತಿಯಾಗಿ ಆಗಿದ್ದರ ಪರಿಣಾಮವಾಗಿ ನೇಪಾಳ ಇವತ್ತು ಇಂಥದ್ದೊಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ ಎನ್ನುವಂಥ ವರದಿ ಬರ್ತಾ ಇದೆ. ಇದು ಒಂದು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ನೇಪಾಳದ ನೆರವಿಗೆ ಭಾರತೀಯ ವಾಯುಪಡೆ ಧಾವಿಸ್ತಾ ಇದೆ. ನೀವು ಯಾವುದೇ ದೇಶ ನಮ್ಮ ವಿರುದ್ಧ ಮಾತನಾಡ್ಬೋದು. ನೇಪಾಳದ ಇವತ್ತಿನ ಪ್ರಧಾನಿ ಭಾರತದ ವಿರುದ್ಧ ಮಾತನಾಡಿದ್ದು, ಬೇರೆ ಬೇರೆ ಪ್ರದೇಶಗಳ ಬಗ್ಗೆ ಮಾತನಾಡಿದ್ದು ನೋಡಿದ್ದೀವಿ. ಆದರೆ ಇಂತಹ ಸಂಕಷ್ಟದ ಸಮಯದಲ್ಲಿ ಭಾರತ ಮಾತ್ರ ನಿಲ್ಲುತ್ತೆ. ಅದು ತಾಲಿಬಾನ್ ಆಗಿರಲಿ, ಅಫ್ಘಾನಿಸ್ತಾನ ಇರಲಿ, ಯಾವುದೇ ದೇಶ ಇರಲಿ, ಭಾರತ ನಿಲ್ಲುತ್ತೆ. ಇವತ್ತು ಒನ್ಸ್ ಅಗೇನ್ ಭಾರತ ಅವರ ಜೊತೆಗೆ ನಿಂತಿದೆ. ಪ್ರಧಾನಿ ಬಾಲೇಂದ್ರ ಶಾ ಅವರ ಜೊತೆಗೆ ಮಾತನಾಡಿದರು. ಪ್ರಧಾನಿ ಕರೆ ಮಾಡಿ ಅವರಿಗೆ 10 ಟನ್ ತುರ್ತು ಪರಿಹಾರದ ಸಾಮಗ್ರಿ ಕೊಟ್ಟಿದ್ದಾರೆ, ಔಷಧಿಗಳನ್ನು ರವಾನೆ ಮಾಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗೆ ನೆರವಾಗುವುದಕ್ಕೆ ಭಾರತೀಯ ಸೇನಾ ತಂಡಗಳೆಲ್ಲ ಸನ್ನದ್ಧ ಆಗಿಬಿಟ್ಟಿದೆ. ಬಿಹಾರದ ಗಡಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಮಾಡಿದ್ದಾರೆ. NDRF ಪಡೆಗಳು ಎಲ್ಲ ಸನ್ನದ್ಧ ಸ್ಥಿತಿಯಲ್ಲೆಲ್ಲ ಇದ್ದಾರೆ. ಯಾಕಂದರೆ ಬಿಹಾರದ, ನಾನು ಅವಾಗಲೇ ಹೇಳಿದೆ ನಿಮಗೆ, ಬಿಹಾರದ ಗಡಿಯಲ್ಲೂ ಕೂಡ ಅವರ ಗಡಿ ಪ್ರದೇಶ ಇರುವ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಅಲ್ಲಿಯೂ ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಎನ್ನುವಂಥ ಆತಂಕದ ಭಾಗವಾಗಿ ಎಲ್ಲವೂ ಕೂಡ ಆಗಿದೆ. ಮತ್ತೊಂದು, ಸೂಪರ್ ಹರ್ಕ್ಯುಲೆಸ್ ವಿಮಾನಗಳನ್ನು ಭಾರತೀಯ ವಾಯುಪಡೆ ನಿಯೋಜನೆ ಮಾಡಿದೆ ಅಂತ. ಅಂದರೆ ಕಠ್ಮಂಡುವಿನ ತ್ರಿಭುವನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಈ ಸೂಪರ್ ಹರ್ಕ್ಯುಲೆಸ್ ವಿಮಾನಗಳನ್ನು ಭಾರತ ಕಳಿಸ್ಕೊಟ್ಟಿದೆ. ಅಲ್ಲಿ ಟನ್ಗಟ್ಟಲೆ ತುರ್ತು ಅಗತ್ಯ ಸಾಮಗ್ರಿಗಳನ್ನೆಲ್ಲ ನಾವು ರವಾನೆ ಮಾಡಿದ್ದೀವಿ. ಜೀವರಕ್ಷಕ ಔಷಧಿಗಳಿದೆ, ಪ್ರಥಮ ಚಿಕಿತ್ಸಾ ಕಿಟ್ಗಳಿದೆ, ತುರ್ತು ವೈದ್ಯಕೀಯ ಉಪಕರಣಗಳನ್ನು ಕೊಟ್ಟಿದ್ದೀವಿ, ಶುದ್ಧ ಕುಡಿಯುವ ನೀರಿದೆ, ರೆಡಿ ಟು ಈಟ್ ಆಹಾರದ ಪ್ಯಾಕೆಟ್ಗಳನ್ನು ಕಳಿಸುವ ಪ್ರಯತ್ನ ಭಾರತದಿಂದ ಆಗಿದೆ. ಮನೆ ಕಳೆದುಕೊಂಡಂಥ ಸಂತ್ರಸ್ತರಿಗಾಗಿ ದೊಡ್ಡ ಗಾತ್ರದ ಜಲ ನಿರೋಧಕ ಟೆಂಟ್ಗಳನ್ನು ಮತ್ತು ಹೊದಿಕೆಗಳನ್ನು ಭಾರತ ಕಳಿಸಿಕೊಟ್ಟಿದೆ. ಅದಾದ ನಂತರ ರಸುವಾ, ಸಿಂಧು ಪಾಲ್ಚುಕ್ ಜಿಲ್ಲೆಗಳಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಧ್ವಂಸಗೊಂಡಿರುವುದರಿಂದ ಭಾರತೀಯ ವಾಯುಪಡೆಯು ಕೂಡ ನೇಪಾಳ ಸೈನ್ಯದೊಂದಿಗೆ ಜಂಟಿಯಾಗಿ ಹೆಲಿಕಾಪ್ಟರ್ ಕಾರ್ಯಾಚರಣೆ ಮಾಡ್ತಾ ಇದೆ. ಕಡಿದಾದ ಪರ್ವತಗಳ ನಡುವೆ ಏನು ಕೈಲಾಸ ಮಾನಸ ಸರೋವರ ಅಂತ ನಾನು ಹೇಳಿದೆ, ಈ ಎಲ್ಲ ಯಾತ್ರಿಕರನ್ನ ಮತ್ತು ಗಾಯಾಳುಗಳನ್ನು ಏರ್ಲಿಫ್ಟ್ ಮಾಡುವ ಪ್ರಯತ್ನದ ಭಾಗವಾಗಿಯೂ ಕೂಡ ನೇಪಾಳದ ಜೊತೆಗೆ ಇವತ್ತು ಭಾರತ ಸಹಾಯ ಸಹಕಾರವನ್ನು ಕೊಟ್ಟಿದೆ. ನಿನ್ನೆ ಇದ್ರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದನ್ನು ನೋಡಿದ್ದೀವಿ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ಪ್ರವಾಸಿಗರೇ ಗಮನಿಸಿ, 80% ತಾಣಗಳು ಸುರಕ್ಷಿತ ಅಂತ ಯಾರು ಹೇಳ್ತಾ ಇದ್ದಾರೆ? ನೇಪಾಳದ ಸರ್ಕಾರ ಹೇಳ್ತಾ ಇದೆ. ಒಂದು 6-7 ಜಿಲ್ಲೆಗಳಲ್ಲಿ ಇದರ ಪರಿಣಾಮ ಬಿದ್ದಿದ್ದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ಹೊರತಾಗಿ ನೇಪಾಳ ಸುರಕ್ಷಿತವಾಗಿದೆ ಅಂತ ಹೇಳ್ತಿದ್ದಾರೆ. ಪ್ರವಾಸೋದ್ಯಮ ಬೆನ್ನೆಲುಬುದು. ನೀವು ನೇಪಾಳದ ಒಟ್ಟಾರೆ GDPಗೆ ಅತಿ ಹೆಚ್ಚು ಇನ್ಕಮ್ ಎಲ್ಲಿಂದ ಬರುತ್ತೆ? GDPಗೆ ಕಾಂಟ್ರಿಬ್ಯೂಷನ್ ಎಲ್ಲಿಂದ ಇದೆ? ಅದು ಕೇವಲ ಪ್ರವಾಸೋದ್ಯಮದಿಂದ. ಬೇರೆ ಬೇರೆ ಪ್ರವಾಸೋದ್ಯಮಗಳನ್ನು ಬೇರೆ ಬೇರೆ ದೇಶಗಳಿಂದ ಬರ್ತಾರೆ ನೇಪಾಳಕ್ಕೆ, ಪ್ರಕೃತಿಯನ್ನು ಆಹ್ಲಾದಿಸಬೇಕು ಅನ್ನುವ ಕಾರಣಕ್ಕಾಗಿ. ಈ ಕಾರಣಕ್ಕಾಗಿ ಹೇಳ್ತಿದ್ದಾರೆ ಇದೊಂದೆಲ್ಲ ಅತ್ಯಂತ ಸುರಕ್ಷಿತವಾಗಿದೆ. ಪೋಖ್ರಾ, ಎವರೆಸ್ಟ್ ಪ್ರದೇಶಗಳು ಸೇರಿದಂತೆ ಪ್ರಮುಖ ತಾಣಗಳೆಲ್ಲ ಸುರಕ್ಷಿತವಾಗಿದೆ, ಧೈರ್ಯವನ್ನು ಕಳೆದುಕೊಳ್ಬೇಡಿ ಅಂತ ಬಾಲೇಂದ್ರ ಶಾ ಎಲ್ಲ ಹೇಳಿಕೆ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. 14 ಹೆಲಿಕಾಪ್ಟರ್ಗಳು, ಡ್ರೋನ್ಗಳನ್ನು ಇಲ್ಲಿ ನಿಯೋಜನೆ ಮಾಡುವ ಪ್ರಯತ್ನವನ್ನು ಮಾಡಿದೆ. ನಾನು ಅವಾಗಲೇ ಹೇಳಿದೆ, 8% ನೀವು ನೇಪಾಳದ GDPಗೆ 8% ಪ್ರವಾಸೋದ್ಯಮದಿಂದ ಬರುತ್ತೆ. ಹೆಚ್ಚು ಕಡಿಮೆ 10 ಲಕ್ಷ ಜನ ಉದ್ಯೋಗಕ್ಕೆ ಇದೇ ಪ್ರವಾಸೋದ್ಯಮವನ್ನು ಹಂಚಿಕೊಂಡಿದ್ದಾರೆ. ನಾನು ಅವಾಗಲಿದ್ದೆ, ಟಾಪ್ 10 ಎವರೆಸ್ಟ್ಗಳ ಪೈಕಿ 8 ಪರ್ವತಗಳು ಇದೇ ನೇಪಾಳದಲ್ಲಿದೆ. ಲಕ್ಷಾಂತರ ಜನ ಚಾರಣಿಗರು ಬರ್ತಾರೆ, ಪರ್ವತಾರೋಹಿಗಳು ಬರ್ತಾರೆ. ಅಲ್ಲಿಂದಲೂ ಕೂಡ ನೇಪಾಳಕ್ಕೆ ದೊಡ್ಡ ಮಟ್ಟದ ಇನ್ಕಮ್ ಜನರೇಟ್ ಆಗುತ್ತೆ. ನಿಮಗೆ ಒಂದು ಘಟನೆ ನಾನು ಅವಾಗಲೇ ಹೇಳಿದೆ. ಒಬ್ಬ ಮಹಿಳೆ ಕಲ್ಪನಾ ಮಲ್ಲ ಅಂತ, ನುವಾಕೋಟ್ ಜಿಲ್ಲೆಯ ನಿವಾಸಿ ಇವರು ಉಳಿದಿದ್ದಾರೆ, ಬದುಕುಳಿದಿದ್ದಾರೆ. ಒಂದು ಆಶ್ಚರ್ಯಕರ ಬೆಳವಣಿಗೆ. ಇವರ ಮನೆಯ ವ್ಯಾಪ್ತಿಯಲ್ಲಿ ಅಥವಾ ಇವರ ಗ್ರಾಮದ ವ್ಯಾಪ್ತಿಯಲ್ಲೂ ಕೂಡ ಭೀಕರವಾದಂಥ ಪ್ರವಾಹ ಬಂತು. ಪ್ರವಾಹ ಬರುವಂತಹ ಮೊದಲೇ ಇವರು ಏನು ಮಾಡಿದರು, ಇವರ ಕಣ್ಣೆದುರಿಗೆ ತಾಯಿ ಹೋದರು, ತಂದೆ ಹೋದರು, ಅದಾದ ನಂತರ ಸಹೋದರಿ ಮೃತಪಟ್ಟರು, ಆಕೆಯ ಪುಟ್ಟ ಮಕ್ಕಳು ಕೂಡ ಮೃತಪಟ್ಟರು. ಭೀಕರ ಅಲೆಗಳೆಲ್ಲ ಕೊಚ್ಕೊಂಡು ಹೋದರು. ಪ್ರವಾಹದ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳಿದ್ರೆ, ಯಾವುದೇ ಅವಕಾಶ ಈ ಮಹಿಳೆಯ ಬಳಿ ಮತ್ತು ಈ ಕುಟುಂಬದ ಬಳಿ ಇರಲಿಲ್ವಂತೆ. ಇವೆಲ್ಲದರ ನಡುವೆಯೂ ಕೂಡ ಇವರ ಮಗನ ಸಪೋರ್ಟ್ನ ಕಾರಣಕ್ಕಾಗಿ ಇವರು ಜೀವವನ್ನು ಉಳಿಸ್ಕೊಂಡಿದ್ದಾರೆ ಅಂತ. ಇವರ ಮಗ ಒಬ್ಬ ಸುಗಮ್ಮಲ್ಲ ಅಂತ. ಈ ಸುಗಮ್ಮಲ್ಲ ಏನು ಮಾಡಿದ್ದ, ತಾಯಿಯ ಕೈಯನ್ನು ಬಲವಾಗಿ ಹಿಡಿದುಕೊಂಡು ಮನೆಯ ಮೇಲ್ಛಾವಣಿ ಇರುತ್ತಲ್ಲ, ಆ ಮನೆಯ ಮೇಲ್ಛಾವಣಿಗೆ ಕರೆದುಕೊಂಡು ಹೋಗಿದ್ದರ ಪರಿಣಾಮವಾಗಿ ಇವರಿಬ್ಬರ ಜೀವ ಉಳಿದಿದೆ ಅಂತ. ಅವರ ತಂದೆ ಹೋದರು, ತಾಯಿ ಹೋದರು, ಕುಟುಂಬದ ಇತರ ಸದಸ್ಯರೆಲ್ಲ ಇದೇ ಪ್ರವಾಹದಲ್ಲಿ ಮೃತಪಟ್ಟರು. ಆದರೆ ಮಗ ತಾಯಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮನೆಯ ಮೇಲ್ಛಾವಣಿಗೆ ಹೋದಂತೆ. ಆ ಮೇಲ್ಛಾವಣಿಗೆ ಹೋಗಿದ್ದರ ಪರಿಣಾಮವಾಗಿ ಇದೀಗ ಅವರು ಬದುಕಿದ್ದಾರೆ. ಅವರು ಹೇಳ್ತಿದ್ದಾರೆ, ಈ ಪ್ರವಾಹ ನನ್ನ ಸರ್ವಸ್ವವನ್ನು ಕಿತ್ಕೊಂಡ್ಬಿಟ್ಟಿದೆ, ನಾನು ಮತ್ತು ನನ್ನ ಮಗ ಹೇಗೆ ಬದುಕುಳಿದ್ವಿ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ, ಇದನ್ನು ವಿವರಣೆ ಕೊಡೋದಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಅವರು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ನೇಪಾಳದಲ್ಲಿ ಆಗಿರುವಂತಹ ಭೀಕರ ಪ್ರವಾಹದ ದೃಶ್ಯ.